ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ದಿನಾಂಕ ಅಕ್ಟೋಬರ್ 23, 2025ರಂದು ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ಹಾಗೂ ಮೈಸೂರು ಮಹಾನಗರ ಪಾಲಿಕೆಯ ವತಿಯಿಂದ ಮೈಸೂರಿನ ಕರ್ನಾಟಕ ಕಲಾಮಂದಿರ ಆವರಣದಲ್ಲಿರುವ ಕಿರುರಂಗ ಮಂದಿರದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿಯನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷೆ ಡಾಕ್ಟರ್ ಪುಷ್ಪಾ ಅಮರನಾಥ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕರಾದ ವಿಎನ್ ಮಲ್ಲಿಕಾರ್ಜುನ ಸ್ವಾಮಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಎಂಡಿ ಸುದರ್ಶನ್, ಮೈಸೂರು ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡಿಕೆರೆ ಗೋಪಾಲ್, ಹಿರಿಯ ಕನ್ನಡ ಪರ ಹೋರಾಟಗಾರರಾದ ಮೂಗೂರು ನಂಜುಂಡಸ್ವಾಮಿ, ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಎಂ ಚಂದ್ರಶೇಖರ್, ಸಾಹಿತಿ ಡಾಕ್ಟರ್ ಸುಜಾತ ಅಕೀರ್ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮುಂದಿನ ಪೀಳಿಗೆ ನಾವಾಯ್ತು, ನಮ್ಮ ಪೀಳಿಗೆ ಮುಗೀತು. ಈಗ ನಮ್ಮ ಈ ಒಂದು ಸಂಸ್ಕೃತಿಯನ್ನ, ಈ ಒಂದು ಅರಿವನ್ನ, ಈ ಒಂದು ಇತಿಹಾಸವನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಯಾರ ಮೇಲಿದೆ ಗೊತ್ತಾ? ನಿಮ್ಗಳ ಮೇಲಿದೆ. ಅದಕ್ಕೆ ಇವತ್ತು ಮುಖ್ಯವಾಗಿ ಇಂಥ ಕಾರ್ಯಕ್ರಮಗಳಲ್ಲಿ ನಿಮ್ಮನ್ನ ಕರ್ಕೊಂಡು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನೇ ಕೇಂದ್ರ ಬಿಂದುಗಳಾಗಿ ಮಾಡಿಕೊಂಡು ನಿಮ್ ಜೊತೆಗೆ ನಾವು ಇಂಥ ಜಯಂತಿಗಳನ್ನ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಆಚರಣೆಯನ್ನ ಮಾಡ್ತೀವಿ. ಮಕ್ಕಳೇ, ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಅಂದ ತಕ್ಷಣ ನಿಮ್ಗೆ ಒಂದು ನಾನು ಪ್ರತಿ ಹೋದ್ಸಲ ಕೂಡ ಕಾರ್ಯಕ್ರಮವನ್ನ ನೆನಪಿಸ್ಕೊತಾ ಇದ್ದೆ. ತಾವು ತಮ್ಮ ಮಾತನ್ನ ನಾವು ಕೇಳ್ಬೇಕಂದ್ರೆ ನನಗೆ ಗೊತ್ತಿರೋದೇನಂದ್ರೆ, ಆಕೆ ಮೊದಲ ಮಹಿಳಾ ಅಥವಾ ಮೊದಲ ನಮ್ಮ ದೇಶದ ಸ್ವಾತಂತ್ರ್ಯದ ಪರವಾಗಿ ಹೋರಾಟವನ್ನ ಮಾಡಿದಂತ ಹೋರಾಟಗಾರ್ತಿ, ಮೊದಲ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತ ಒಬ್ಬ ಮಹಿಳೆ ಅನ್ನೋದನ್ನ ನಾನು ತಿಳ್ಕೊಂಡಿದ್ದೀನಿ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947ರಲ್ಲಿ. ಆದ್ರೆ ಈಕೆ ಹೋರಾಟ ಶುರು ಮಾಡಿದ್ಯಾ ಅವಾಗ 18ನೇ ಶತಮಾನ, ಅಂದ್ರೆ 18ನೇ ಶತಮಾನ 24ನೇ ವರ್ಷದಲ್ಲಿ ಅವರು ಹೋರಾಟವನ್ನು ಶುರು ಮಾಡ್ತಾರೆ. ಮೊದಲ ಯುದ್ಧ ಬ್ರಿಟಿಷರ ವಿರುದ್ಧ ಹೋರಾಡಿದಾಗ ಜಯವನ್ನ ಸಾಧಿಸ್ತಾರೆ. ಜಯವನ್ನ ಪಡ್ಕೊಳ್ಳೋದು ಒಬ್ಬ ಬ್ರಿಟಿಷರ ವಿರುದ್ಧ ಒಬ್ಬ ಮಹಿಳೆಯಾಗಿ, ಒಬ್ಬ ರಾಣಿಯಾಗಿ, ಒಂದು ಸಣ್ಣ ಒಂದು ಪ್ರದೇಶ ಕಿತ್ತೂರಿನ ರಾಣಿಯಾಗಿ ಪಡ್ಕೊಳ್ಳೋದಿದೆಯಲ್ಲ, ಅದು ಇತಿಹಾಸದ ಪುಟದಲ್ಲಿ ಸುವರ್ಣ ಅಕ್ಷರದಲ್ಲಿ ಇವತ್ತಿಗೂ ಕೂಡ ನಮ್ಮ ಮುಂದೆ ಇದೆ. ಮುಂದೆ ಆ ಒಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಇದು ಒಂದು ನಾಂದಿಯನ್ನ ಹಾಡುತ್ತೆ. ಸ್ವಾತಂತ್ರ್ಯ ಕಿಚ್ಚಿಗೆ ಒಂದು ರೀತಿ ದೀಪವಾಗಿ ಈ ಒಂದು ಹೋರಾಟ ನಮ್ಮ ಮುಂದೆ ನಿಲ್ಲುತ್ತೆ. ಭಾರತಕ್ಕೆ ಬ್ರಿಟಿಷರು ಬಂದಿದ್ದು ವ್ಯಾಪಾರಕ್ಕೋಸ್ಕರ. ಕಕ್ಕಡಿಯನ್ನು ಹಿಡಿದುಕೊಂಡು ನಮ್ಮ ದೇಶಕ್ಕೆ ಬಂದು ವ್ಯಾಪಾರವನ್ನ ಮಾಡಿ ಇಲ್ಲಿ ಇರ್ತಕ್ಕಂಥ ಸಮೃದ್ಧವಾಗಿರ್ತಕ್ಕಂಥ ಸಂಪನ್ಮೂಲಗಳಿಂದ ಮತ್ತು ಮಸಾಲೆ ಪದಾರ್ಥಗಳಿಂದ ಹಲವು ರೀತಿಯ ಶ್ರೀಮಂತಿಕೆಯಿಂದ ಇಲ್ಲಿಯೇ ನೆಲೆ ಊರಿದರು. ಅದಕ್ಕೆ ಕಾರಣ ನಮ್ಮಲ್ಲಿ ಇರ್ತಕ್ಕಂಥ 560 ಸಂಸ್ಥಾನಗಳು ಇರ್ತಕ್ಕಂಥ ಸಂಘಟನೆಯ ಕೊರತೆ ಅವರಿಗೆ ಅನುಕೂಲವಾಯಿತು. ಅವರು ಡಿವೈಡ್ ಅಂಡ್ ರೂಲ್, ಒಡೆದು ಆಳುವ ನೀತಿಯನ್ನು ತಾವು ಪಾಲಿಸಿ ಕ್ರಮೇಣವಾಗಿ ವ್ಯಾಪಾರ ಮಾಡುತ್ತಾ ಎಲ್ಲ ಸಂಸ್ಥಾನಗಳನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡರು. ತಮ್ಮ ತೆಕ್ಕೆಗೆ ತೆಗೆದುಕೊಂಡ ನಂತರ ಹಲವಾರು ರೀತಿಯ ಅವರದೇ ಆಗಿರ್ತಕ್ಕಂಥ ಏನು ಅಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಯಾವ ಸಂಸ್ಥಾನಗಳಲ್ಲಿ ಮಕ್ಕಳಿಲ್ಲ, ಆ ಸಂಸ್ಥಾನದವರು ಯಾವ ದತ್ತು ಮಕ್ಕಳನ್ನು ತೆಗೆದುಕೊಳ್ಳಬಾರದು ಎನ್ನುವ ನೀತಿಯನ್ನ ಅಲ್ಲಿ ಜಾರಿಗೆ ತಂದು ಒಂದೊಂದಾಗಿ ಎಲ್ಲ ನಮ್ಮ ಸಂಸ್ಥಾನಗಳನ್ನ ಒಡೆತನವನ್ನ ಪಡೆದುಕೊಳ್ತಾ ಬಂದರು. ಅದರಲ್ಲಿ ಬಲಿಯಾಗಬೇಕಾಗಿದ್ದು ಕೂಡ ಕಿತ್ತೂರು ರಾಣಿ ಚೆನ್ನಮ್ಮ. ಕಿತ್ತೂರು ರಾಣಿ ಚೆನ್ನಮ್ಮನ ಸಾಮ್ರಾಜ್ಯ ಮೊದಲು ಕಿತ್ತೂರು ರಾಣಿ ಜನಿಸಿದ್ದು 1778 ಇಂದಿನ ಭಾರತದ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಕಾಕತಿ ಎನ್ನುವ ಗ್ರಾಮದಲ್ಲಿ. ಆ ಸಣ್ಣ ಗ್ರಾಮದಲ್ಲಿ ಧೂಳಪ್ಪ ಗೌಡ ತಂದೆ, ತಾಯಿ ಪದ್ಮಾವತಿ. ಬಾಲ್ಯದಲ್ಲೇ ಚೆನ್ನಮ್ಮ ಚಟುವಟಿಕೆಯಿಂದ ಕೂಡಿರ್ತಕ್ಕಂಥ ಕ್ರಿಯಾಶೀಲ ವ್ಯಕ್ತಿತ್ವ. ಆಕೆಯ ವ್ಯಕ್ತಿತ್ವವನ್ನು
ತಂದೆ ಬಿಲ್ಲುಗಾರಿಕೆ, ಕತ್ತಿ ವರಸೆ, ಕುದುರೆ ಸವಾರಿ, ಹೀಗೆ ಒಬ್ಬ ರಾಜನಿಗೆ ಬಾಲ್ಯದಲ್ಲಿ ಯಾವ ರೀತಿಯ ತರಬೇತಿಯನ್ನ ಕೊಡಬೇಕು ಆ ಎಲ್ಲ ತರಬೇತಿಯನ್ನ ಧೂಳಪ್ಪ ಗೌಡ ಮಗಳಿಗೆ ದೇಸಾಯಿ ಮನೆತನದಿಂದ ನೀಡಿದವರು. ಆ ಹಿನ್ನೆಲೆಯಲ್ಲಿ ಬಾಲ್ಯದಲ್ಲಿ ಕೆಚ್ಚನ್ನು ಹೊಂದಿರತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮನಿಗೆ 14 ವರ್ಷಕ್ಕೆ ಕಿತ್ತೂರಿನ ಮಲ್ಲ ಸರ್ಜನ ದ್ವಿತೀಯ ಪತ್ನಿಯಾಗಿ ಕಿತ್ತೂರಿಗೆ ರಾಣಿಯಾದರು. ಅದಕ್ಕೆ ಕಾರಣ ಹಿರಿಯ ಪತ್ನಿ ವೀರಮ್ಮನಿಗೆ ಆರೋಗ್ಯ ಸರಿಯಾಗಿ ಇಲ್ಲದ ಕಾರಣ ರಾಣಿ ಚೆನ್ನಮ್ಮನ ಮದುವೆಯನ್ನ ಮಾಡಿದರು. 14 ವರ್ಷಕ್ಕೆ ಗಂಡನ ಮನೆಗೆ ಬಂದ ರಾಣಿ ಚೆನ್ನಮ್ಮನಿಗೆ ಹಲವಾರು ರೀತಿಯ ಸವಾಲುಗಳು ಎದುರಾದವು. ಒಬ್ಬ ಮಹಿಳೆ, ಒಬ್ಬ ರಾಣಿಗೆ ಏನೆಲ್ಲ ಸವಾಲುಗಳು ಬರುತ್ತವೆ ಅನ್ನಕ್ಕೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನ ಜೀವನ ಉದಾಹರಣೆಯನ್ನ ನಾವು ತೆಗೆದುಕೊಳ್ಳಬಹುದು. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನುಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.